ಹಾಯ್ ಎಲ್ಲರಿಗೂ ನಮಸ್ತೆ. ಕಲಾ ಕನ್ನಡತಿ ವ್ಲಾಗ್ಸ್‌ಗೆ ಪ್ರೀತಿಯ ಸ್ವಾಗತ. ನಾನಿವತ್ತು ತೋರಿಸ್ತಾ ಇರ್ತಕ್ಕಂಥದ್ದು ಬದನೆಕಾಯಿ ಗೊಜ್ಜು. ಸೊ ಅದು ಹೇಗೆ ಮಾಡೋದು ಏನೆಲ್ಲ ಬೇಕೋ ನೋಡೋಣ. ಒಂದು 5 ಬದನೆಕಾಯಿ, 3 ಈರುಳ್ಳಿ, 2 ಟೊಮೊಟೊ, ಒಂದು 3 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇವಾಗ ಇದೆಲ್ಲಾನು ನೀಟಾಗಿ ಕಟ್ ಮಾಡ್ಕೊಂಡು ಎತ್ತಿಟ್ಕೋಬೇಕು. ಮೊದಲು ಬದನೆಕಾಯಿನ 1ರಲ್ಲಿ 4 ಭಾಗದ ಥರ ಕಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಈರುಳ್ಳಿನೂ ಅಷ್ಟೇ ಸ್ವಲ್ಪ ದಪ್ಪನೆ ಕಟ್ ಮಾಡ್ಕೊಂಡ್ರು ಸಾಕು. ಟೊಮೊಟೊನೂ ಅಷ್ಟೇ 1ರಲ್ಲಿ 4, 6 ಭಾಗ ಮಾಡಿಕೊಂಡು ಇವಾಗ ಫಸ್ಟ್ ಎಲ್ಲಾನು ನೀಟಾಗಿ ಕಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇವಾಗ ಮೊದಲಿಗೆ ನಾವು ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಒಂದು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಇವಾಗ ಏನೇನು ಕಟ್ ಮಾಡ್ಕೊಂಡಿದ್ವಿ ಅದೆಲ್ಲಾನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಮೊದಲಿಗೆ ಈರುಳ್ಳಿ ಹಾಕೊಂಡಿದ್ದೀನಿ ನಾನಿಲ್ಲಿ. ಸ್ವಲ್ಪ ಲೈಟಾಗಿ ಈರುಳ್ಳಿ ಫ್ರೈ ಆದ ತಕ್ಷಣ ಇದಕ್ಕೆ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನ ಸೇರಿಸ್ತಾ ಇದ್ದೀನಿ. ಈ ಗೊಜ್ಜು ಏನಂದ್ರೆ ನಾವು ಬದನೆಕಾಯಿ ತಿಂದೇ ಇದ್ದವರು ಕೂಡ ಇದನ್ನ ಇಷ್ಟಪಟ್ಟು ತಿನ್ನೋ ತರ ಗೊಜ್ಜು. ಟೇಸ್ಟಿಯಾಗಿ ತುಂಬಾನೇ ಚೆನ್ನಾಗಿ ಬರುತ್ತೆ, ಬೇಗ ಕೂಡ ಆಗೋ ಅಂತ ಒಂದು ಗೊಜ್ಜು ಇದು. ಇವಾಗ ನಾನು ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ. ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ, ತುಂಬಾ ಜಾಸ್ತಿ ಫ್ರೈ ಮಾಡಬೇಕು ಅಂತ ಏನಿಲ್ಲ. ಇವಾಗ ಏನು ಟೊಮೊಟೊ 2 ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಸೇರಿಸ್ತಾ ಇದ್ದೀನಿ. ಟೊಮೊಟೊ ಸ್ವಲ್ಪ ಲೈಟಾಗಿ ಫ್ರೈ ಆಗಲಿ ಅಂತ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ಇದೆರಡನ್ನೂ ಹಾಕಿ ಸ್ವಲ್ಪ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದಷ್ಟನ್ನು ಮಾಡ್ಕೋಬೇಕು. ಇವಾಗ ಕೊತ್ತಂಬರಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ತಾ ಇದ್ದೀನಿ. ಇವಾಗ ಇಲ್ಲೆಲ್ಲಾನು ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಇದಕ್ಕೆ 1 ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ. ನೀವು ಖಾರ ಸ್ವಲ್ಪ ಜಾಸ್ತಿ ಇಷ್ಟಪಡೋರು ಸ್ವಲ್ಪ ಜಾಸ್ತಿ ಹಾಕ್ಕೋಬಹುದು. 1 ಸ್ಪೂನು ಸಾಂಬಾರ್ ಪೌಡರ್ನ ಹಾಕ್ತಾ ಇದ್ದೀನಿ. ಸಾಂಬಾರ್ ಪುಡಿ ಮತ್ತೆ ಖಾರದ ಪುಡಿ ಎರಡನ್ನೂ ಹಾಕಿ ನೀಟಾಗಿ ಒಂದು ಮಿಕ್ಸ್ ಕೊಟ್ಟು ಇದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಏನು ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಸೇರಿಸ್ತಾ ಇದ್ದೀನಿ. ಬದನೆಕಾಯಿನ ಕಟ್ ಮಾಡೋ ಟೈಮಲ್ಲಿ ನಾವು ಸ್ವಲ್ಪ ನೀರಲ್ಲೇ ಹಾಕಿ ಇಟ್ಕೋಬೇಕು, ಇಲ್ಲಾಂದ್ರೆ ಬ್ಲಾಕ್ ಕಲರ್ ಆಗ್ಬಿಡುತ್ತೆ. ಇವಾಗ ಇದನ್ನ ಲಾಸ್ಟ್ ಅಲ್ಲಿ ಇದಕ್ಕೆ ಸೇರಿಸ್ಬಿಟ್ಟು ಇವಾಗ ಎಲ್ಲ ಮಸಾಲೆ ಅದಕ್ಕೆ ಮಿಕ್ಸ್ ಆಗೋ ತರ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಬೇಕು. ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಅದನ್ನ ಬೇಯಿಸ್ಕೋಬೇಕಾಗುತ್ತೆ. ಸುಮಾರು ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಒಂದು ಪ್ಲೇಟ್ ಮುಚ್ಚಿ ಬೇಕಾದ್ರೂ ಬೇಯಿಸ್ಕೋಬಹುದು ಅಥವಾ ಹಂಗೆ ಬೇಯಿಸಿದ್ರು ಒಂದು 5ರಿಂದ 6 ನಿಮಿಷದಲ್ಲಿ ನೀಟಾಗಿ ಬೇಯುತ್ತೆ. ತುಂಬಾ ಇದಾಗೋ ತರ ಬೇಯಬೇಕು ಅಂತ ಏನಿಲ್ಲ, ಒಂದು ಮೀಡಿಯಂ ಆಗಿ ಬೇಯಿದ್ರೆ ಸಾಕಾಗುತ್ತೆ. ಅದು ನೀರೆಲ್ಲ ಹಿಂಗೋ ಅಷ್ಟರಲ್ಲಿ ಅದು ಬೇಯ್ದು ರೆಡಿ ಆಗುತ್ತೆ. ಇವಾಗ ಇದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡಿದೀನಿ. ಇದನ್ನ ಸ್ವಲ್ಪ ತರಿ ಆಗಿನೇ ರುಬ್ಕೋಬೇಕು. ತುಂಬಾ ಸಣ್ಣ ರುಬ್ಕೊಂಡ್ರೆ ಅದು ಚೆನ್ನಾಗಿರಲ್ಲ ತಿನ್ಲಿಕ್ಕೆ. ಸ್ವಲ್ಪ ಬಾಯಿಗೆ ಸಿಗೋ ತರನೇ ಇರಬೇಕು. ಹಾಗಾಗಿ ಸ್ವಲ್ಪ ತರಿಯಾಗಿ ರುಬ್ಕೊಂಡು ನಾನು ಏನು ಅವಾಗಲೇ ಮಸಾಲೆ ಹುರಿದಿಟ್ಕೊಂಡಿದ್ದೆ ಅದೇ ಬಾಣಲಿನಲ್ಲೇ ಒಂದು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಇವಾಗ ಮೊದಲಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಮತ್ತೆ ಜೀರಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ಕರಿಬೇವು ಹಾಕಿ ಅದನ್ನ ಒಂಚೂರು ಬಾಡಿಸ್ಕೊಂಡು ಇವಾಗ ಅದಕ್ಕೆ 1 ಸ್ಪೂನ್ ಅಷ್ಟು ಉದ್ದಿನ ಬೇಳೆನ ಹಾಕ್ತಾ ಇದ್ದೀನಿ. ಇವಾಗ ಇದಷ್ಟು ನೀಟಾಗಿ ಫ್ರೈ ಮಾಡ್ಕೊಂಡಾದ ತಕ್ಷಣ ಇವಾಗ ಏನು ಮಿಕ್ಸಿನಲ್ಲಿ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನ ಆ್ಯಡ್ ಮಾಡೋಣ. ಇದಕ್ಕೆ ತುಂಬಾ ಬೇಗ ಮಾಡ್ಕೊಂಡ್ಬಿಡ್ಬೋದು ಈ ಗೊಜ್ಜನ್ನ. ಜೊತೆಗೆ ಬದನೆಕಾಯಿ ಕೆಲವರು ಬದನೆಕಾಯಿ ಎಣ್ಗಾಯಿ ಈ ತರ ಅಂದ್ರೆ ಸಾಂಬಾರಲ್ಲಾಗ್ರಿ ಹಾಕಿದ್ರೆ ಸ್ವಲ್ಪ ಇಷ್ಟಪಡಲ್ಲ ಕೆಲವರು ಬದನೆಕಾಯಿ. ಬಟ್ ಈ ತರ ಮಾಡಿದಾಗ ಈ ಗೊಜ್ಜು ತುಂಬಾನೇ ಚೆನ್ನಾಗಾಗುತ್ತೆ. ಇದನ್ನ ಸ್ವಲ್ಪ ನೀರು ಹಾಕೊಂಡು ಚೂರು ತೆಳುಗ್ ಮಾಡ್ಕೊಳ್ಳೋಣ. ಏನು ಮಿಕ್ಸಿನಲ್ಲಿ ಜಾರಲ್ಲಿ ರುಬ್ಕೊಂಡಿರ್ತೀವಿ ಆ ಜಾರಲ್ಲಿ ಸ್ವಲ್ಪ ನೀರು ಹಾಕೊಂಡು ನೀಟಾಗಿ ಅದನ್ನ ಅದ್ರೊಳಗೆ ಹಾಕೊಂಡು ಒಂದು ಮಿಕ್ಸ್ ಮಾಡ್ಕೊಂಡು ಒಂದು 2 ನಿಮಿಷ ಕುದಿಸ್ಕೋಬೇಕಾಗುತ್ತೆ. ಇವಾಗ ಅವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ವಿ. ಇವಾಗ ರುಚಿಗೆ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ಉಪ್ಪು ಹಾಕೊಂಡು ನೀಟಾಗಿ ಕುದಿಸ್ಕೊಂಡ್ರೆ ಗೊಜ್ಜು ರೆಡಿ ಆಯ್ತು. ಇವಾಗ ಅದಕ್ಕೆ ಕಾಂಬಿನೇಷನ್ ಆಗಿ ನಾನಿಲ್ಲಿ ಚಪಾತಿ ಮಾಡ್ಕೊತಾ ಇದ್ದೀನಿ. ಇದು ಲೇಯರ್ ತರ ಬರ್ತಕ್ಕಂತ ಚಪಾತಿ. ನೀಟಾಗಿ ಏನು ಮಾಡ್ಕೊಂತೀವಿ ಮೆತ್ತಗ್ ಬರೋ ತರ ಆ ತರದ್ದು ಒಂದು ಚಪಾತಿನ ನಾನು ಇಲ್ಲಿ ಮಾಡ್ಕೊತಾ ಇದ್ದೀನಿ. ಇದು ಚಪಾತಿ, ದೋಸೆ, ರೊಟ್ಟಿ ಅಥವಾ ಬಿಸಿ ಅನ್ನಕ್ಕೆ ಕೂಡ ಇದು ತುಂಬಾನೇ ಚೆನ್ನಾಗಿರುತ್ತೆ ಗೊಜ್ಜು ತಿನ್ಲಿಕ್ಕೆ. ನಾವು ಯಾವ್ದ್ರ ಜೊತೆ ಬೇಕಾದ್ರೂ ತಿಂದ್ರೂ ತುಂಬಾನೇ ಟೇಸ್ಟಿಯಾಗಿ ಈ ಗೊಜ್ಜು ಬರುತ್ತೆ. ಸೊ ನಾನು ಇಲ್ಲಿ ಚಪಾತಿ ಮಾಡಕ್ ಇಟ್ಟಿದ್ದೆ, ಸೊ ಹಾಗಾಗಿ ಚಪಾತಿ ಮಾಡ್ಕೊತಾ ಇದ್ದೀನಿ. ಸಾಮಾನ್ಯವಾಗಿ ನಾವು ಬದನೆಕಾಯಿನಲ್ಲಿ ಬೇರೆ ಬೇರೆ ತರದ ರೆಸಿಪಿಗಳನ್ನ ಟ್ರೈ ಮಾಡ್ತಾ ಇರ್ತೀವಿ. ಸೊ ಈಗೊಮ್ಮೆ ಬದನೆಕಾಯಲ್ಲಿ ಗೊಜ್ಜು ಮಾಡಿ ನೀವು ಟ್ರೈ ಮಾಡಿ ನೋಡಿ. ಚಪಾತಿನ ಈ ತರ 2 ಸೈಡ್ ಎಣ್ಣೆ ಹಾಕಿ ನೀಟಾಗಿ ಬೇಯಿಸ್ಕೊಳ್ಳೋದ್ರಿಂದ ಅದು ಲೇಯರ್ ತರ ತುಂಬಾನೇ ಚೆನ್ನಾಗಿ ಬರುತ್ತೆ ಚಪಾತಿ ಸಾಫ್ಟ್ ಆಗಿ. ಸೊ ಆ ಚಪಾತಿ ಜೊತೆ ನಾನು ಇವತ್ತು ಈ ಗೊಜ್ಜನ್ನ ಹಾಕೊಂಡು ತಿಂದ್ವಿ. ತುಂಬಾನೇ ಟೇಸ್ಟಿಯಾಗಿ, ಜೊತೆಗೆ 1 ದಿನ 2 ದಿನ ಸ್ಟೋರ್ ಕೂಡ ಮಾಡ್ಬೋದು ಕುದಿಸ್ಕೊಂಡಿಟ್ಟಿರೋದ್ರಿಂದ. ಸೊ ಈ ತರ ಗೊಜ್ಜನ್ನ ನೀವು ಕೂಡ ಟ್ರೈ ಮಾಡಿ ಮನೆಗಳಲ್ಲಿ. ಹೇಗ್ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ.